ನಮಸ್ಕಾರ ಸ್ನೇಹಿತರೆ, ಡಿಜಿಟ್ ಕನ್ನಡಕ್ಕೆ ಸ್ವಾಗತ. ನಾನು ರವಿ. ಸ್ನೇಹಿತರೆ, ಇವತ್ತು ನನ್ನ ಹತ್ರ ಬಂದಿದೆ ಒಪ್ಪೋ ಕಂಪ್ನಿಯ ಅದ್ದೂರಿ ಒಂದು ಸ್ಮಾರ್ಟ್ಫೋನ್. ಸ್ನೇಹಿತರೆ, ಒಪ್ಪೋ ಈಗಾಗಲೇ ಸ್ನೇಹಿತರೆ ಭಾರತದಲ್ಲಿ ಈ ಒಂದು ಸ್ಮಾರ್ಟ್ಫೋನ್ಗಳ ವೇರಿಯಂಟ್ನ ಬಿಡುಗಡೆ ಮಾಡಿದೆ. ಇದು ನನ್ನ ಹತ್ರ ಬರ್ತಾ ಇದೆ ಈ ಒಂದು ಸ್ಮಾರ್ಟ್ಫೋನ್ ಸ್ನೇಹಿತರೆ, ಒಪ್ಪೋ ರೆನೋ 2. ಸೊ ಸ್ನೇಹಿತರೆ, ಭಾರತದಲ್ಲಿ ಒಪ್ಪೋ ಕಂಪನಿಯವರು ಈಗಾಗಲೇ ಒಪ್ಪೋ ರೆನೋ ಅನ್ನುವಂಥ ಒಂದು ಸೀರೀಸ್ನ ಬಿಡುಗಡೆ ಮಾಡಿದರು. ಸೊ ಈಗ ಅದೇ ಒಂದು ಸರಣಿಯಲ್ಲಿ ಒಪ್ಪೋ ರೆನೋ ಅನ್ನುವಂತಹ ಮತ್ತೊಂದು ಸರಣಿ ಅಂತಂದರೆ ಒಪ್ಪೋ ರೆನೋ 2 ಅನ್ನುವಂತಹ ಒಂದು ಸರಣಿಯನ್ನು ಬಿಡುಗಡೆ ಮಾಡಿದ್ರು. ಸೊ ಅದರಲ್ಲಿ ಇವತ್ತು ನನ್ನ ಹತ್ರ ಏನು ಸ್ಮಾರ್ಟ್ಫೋನ್ ಅಂತ ಬಂದಿದೆ. ಸೊ ಇದು ಒಪ್ಪೋ ರೆನೋ 2 ಅನ್ನುವಂಥ ಒಂದು ಸ್ಮಾರ್ಟ್ಫೋನ್ ಬಂದಿದೆ. ಇದರಲ್ಲೂ ಇನ್ನೆರಡು ಫೋನ್ಗಳಿದೆ, ಒಪ್ಪೋ ರೆನೋ 2Z ಅಂದರೆ Z ಅಂತ, ಮತ್ತೊಂದು ಒಪ್ಪೋ ರೆನೋ 2F ಅನ್ನುವಂತಹ ಎರಡು ಸರಣಿಗಳು ಸಹ ಇವೆ. ನನ್ನ ಹತ್ರ ಒಪ್ಪೋ ರೆನೋ 2 ಬಂದಿದೆ. ಇದರ ಬಾಕ್ಸ್ ಈ ರೀತಿಯಲ್ಲಿದೆ. ಸೊ ಈ ಸ್ಮಾರ್ಟ್ಫೋನ್ ಏನು ಬಂದಿದೆ ಸ್ನೇಹಿತರೆ, ನನ್ನ ಹತ್ರ ಇದು 8GB RAM 256GB ಒಂದು ಸ್ಟೋರೇಜಿನ ಒಂದು ವೇರಿಯಂಟ್ ಆಗಿರುತ್ತೆ. ಇದು ಲೂಮಿಯಸ್ ಬ್ಲ್ಯಾಕ್ ಅನ್ನುವಂತಹ ಒಂದು ಕಲರಿನ ಒಂದು ಸ್ಮಾರ್ಟ್ಫೋನ್ ಆಗಿರುತ್ತೆ. ಸೊ ಹಾಗಾದರೆ ಈ ಒಂದು ಬಾಕ್ಸ್ನ ಸ್ನೇಹಿತರೆ ಅನ್ಬಾಕ್ಸ್ ಮಾಡಿಬಿಟ್ಟು ಇದರಲ್ಲಿ ಏನಿದೆ ಏನಿಲ್ಲ ಮತ್ತು ಈ ಒಂದು ಸ್ಮಾರ್ಟ್ಫೋನ್ನ ಕಂಪ್ನಿ ಯಾವ ರೀತಿಯಲ್ಲಿ ಬಿಲ್ಡ್ ಮಾಡಿದೆ ಅಂತ ನೋಡೋಣ. ಸೊ ಇದರ ಇಂಟರ್ಫೇಸ್ ಈ ರೀತಿಯಲ್ಲಿ ಬರುತ್ತೆ. ಇದಕ್ಕೂ ಮುಂಚೆ ಎಲ್ಲ ಫೋನ್ಗಳಲ್ಲೂ ಒಪ್ಪೋ ಅವರು ಅಂದರೆ ಒಂದು ರೀತಿಯ ಫ್ಲ್ಯಾಗ್ಶಿಪ್ ಫೋನ್ಗಳನ್ನ ಇದೇ ರೀತಿಯ ಒಂದು ಬಾಕ್ಸಲ್ಲಿ ಅವರು ಬಿಡುಗಡೆ ಮಾಡಿದರು ಒಪ್ಪೋ ರೆನೋ 1 ಮೊದಲ ಸೀರೀಸ್ ಸಹ. ಸೊ ನೋಡಿ, ಇದನ್ನು ನಾನು ಈಗಾಗಲೇ ಒಂದು ಬಾಕ್ಸ್ ಮಾಡಿದ್ದೀನಿ, ಯಾಕಂದರೆ ವಿಡಿಯೋದಲ್ಲಿ ಯಾವುದೇ ರೀತಿ ಒಂದು ಟೈಮ್ ವೇಸ್ಟ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ಸೊ ಇದನ್ನು ತೆಗೆದು ನಾವು ಸೈಡ್ ಇಡೋಣ. ಸೊ ಅದಾದಮೇಲೆ ಬಾಕ್ಸ್ ಒಳಗಡೆ ನಿಮ್ಗೆ ಈ ರೀತಿಯ ಒಂದು ಪ್ಯಾಕೇಜ್ ಸಿಗುತ್ತೆ. ಸೊ ಇಲ್ಲೂ ಸಹ ನಿಮಗೆ ಒಪ್ಪೋ ರೆನೋ ಅಂತ ಬರೆದಿರ್ತಾರೆ. ಸೊ ಬಾಕ್ಸ್ ಒಳಗಡೆ ಹೋಗ್ತಾಯಿದ್ದಂಗೆ ಸ್ನೇಹಿತರೆ ನಿಮಗೆ ಕೆಲವು ಯೂಸರ್ ಮ್ಯಾನ್ಯುವಲ್ ಗೈಡ್ ಸಿಗುತ್ತೆ. ಮತ್ತು ಇಲ್ಲಿ ನೋಡ್ತಾ ಇದ್ದೀರಾ ನಿಮಗೆ ಸೇಫ್ಟಿ ಗೈಡ್ ಕೊಟ್ಟಿದ್ದಾರೆ, ಮತ್ತು ಇದರಲ್ಲಿ ವಾರಂಟಿ ಕಾರ್ಡ್ ಸಹ ಅವೈಲೇಬಲ್ ಇದೆ. ಸೊ ಇದನ್ನೆಲ್ಲ ನೀವು ನೋಡ್ಕೊಬೋದು. ಇಲ್ಲಿ ನೋಡ್ಬೋದು ಇದರ ಒಂದು ವಾರಂಟಿ ಕಾರ್ಡ್ ಸಹ ಇದರಲ್ಲಿ ಕೊಟ್ಕೊಂಡಿದೆ. ಸೊ ಇದೆಲ್ಲ ನಾವು ಸೈಡ್ಗೆ ಇಡೋಣ. ಸೊ ಅದಾದಮೇಲೆ ಸ್ನೇಹಿತರೆ ಬಾಕ್ಸ್ ಒಳಗಡೆ ನಿಮಗೆ ಆ ಒಪ್ಪೋ ರೆನೋವಿನ ಒಂದು ಅದ್ದೂರಿಯ ಒಂದು ಸ್ಮಾರ್ಟ್ಫೋನ್ ಸಿಗ್ತಾ ಇದೆ. ಸೊ ನೋಡ್ಬೋದು, ಈಗಾಗಲೇ ನಾನು ಹೇಳಿರುವಂತೆ ಈ ಒಂದು ಸ್ಮಾರ್ಟ್ಫೋನ್ ಏನಿದೆ ಸ್ನೇಹಿತರೆ, ಇದು ಲೂಮಿಯಸ್ ಬ್ಲ್ಯಾಕ್ ಅನ್ನುವಂಥ ಒಂದು ಕಲರಿನ ಒಂದು ವೇರಿಯಂಟಿನ ಸ್ಮಾರ್ಟ್ಫೋನ್ ಆಗಿರುತ್ತೆ. ಇದು ನಾನು ಈಗಾಗಲೇ ಸೆಟಪ್ ಮಾಡಿದ್ದೀನಿ, ಬರೀ ಇದನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ. ನಾನು ಸ್ಟಾರ್ಟ್ ಮಾಡ್ತೀನಿ. ಸ್ಟಾರ್ಟ್ ಮಾಡಿಬಿಟ್ಟು ಇದನ್ನು ಸೈಡ್ಗೆ ಇಡ್ತೀನಿ. ನೋಡಿ, ಇದು ಒಪ್ಪೋ ಪವರ್ಡ್ ಬೈ ಆ್ಯಂಡ್ರಾಯ್ಡ್ ಅಂತ ಬರ್ತಾಯಿದೆ. ಇದು ನಾವು ಸೈಡ್ಗೆ ಇಡೋಣ. ಸೊ ಅದಾದಮೇಲೆ ಬಾಕ್ಸ್ ಒಳಗಡೆ ನಿಮಗೆ ಈ ರೀತಿಯ ಒಂದು ಪ್ಯಾಕೇಜ್ ಸಿಗುತ್ತೆ. ಸೊ ಇದನ್ನು ಸಹ ನಾವು ತೆಗೆಯೋಣ. ಇದನ್ನು ನೀವು ಇಲ್ಲಿ ಇಟ್ಕೊಂಡು ಇಲ್ಲಿಂದ ನೀವು ಇದನ್ನು ಎಳಿಬೋದು. ಇದನ್ನು ಖಾಲಿ ಮಾಡೋಣ. ಸೊ ಒಳಗಡೆ ಹೋಗ್ತಾಯಿದ್ದಂಗೆ ಸ್ನೇಹಿತರೆ ನಿಮಗೆ ಈ ಒಂದು ಒಪ್ಪೋ ರೆನೋ 2 ಈ ಒಂದು ಸ್ಮಾರ್ಟ್ಫೋನ್ಗೆ ನಿಮಗೆ ಒಂದು ಬ್ಯಾಕ್ ಪ್ಯಾನಲ್ ಸಿಗುತ್ತೆ. ಸೊ ಈ ಬ್ಯಾಕ್ ಪ್ಯಾನಲ್ ಏನಿದೆ ಸ್ನೇಹಿತರೆ, ಇಲ್ಲಿ ನೋಡ್ತಾ ಇದ್ದೀರಾ, ಇದು ಅದ್ದೂರಿಯಾದಂತಹ ಒಂದು ಫಿನಿಶಿಂಗ್ ಜೊತೆಗೆ ಈ ಒಂದು ಸ್ಮಾರ್ಟ್ಫೋನ್ ಬರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ. ಸೊ ಇದು ಸ್ನೇಹಿತರೆ ಒಂದು ರೀತಿಯಲ್ಲಿ ಲೆದರ್ ಮತ್ತು ರಬ್ಬರಿಶ್, ಸೊ ಎರಡು ಮಿಕ್ಸ್ಚರ್ ಆಗಿ ತಯಾರಿಸಲಾಗಿರುವಂತಹ ಒಂದು ಬ್ಯಾಕ್ ಕವರ್ ಆಗಿರುತ್ತೆ. ತುಂಬ ಗಟ್ಟಿಮುಟ್ಟಾಗಿದೆ, ತುಂಬ ಲೆದರ್ ಮತ್ತು ತುಂಬ ಗ್ರಿಪ್ಪಾಗಿ ಕೂಡ ಕೂರುತ್ತೆ. ಸೊ ಇದನ್ನು ಹಾಕಿ ನೋಡೋಣ ಇದು ಯಾವ ರೀತಿ ಕಾಣಿಸುತ್ತೆ ಅಂತೇಳಿ. ನೋಡ್ಬೋದು. ಸೊ ಇದು ಈ ರೀತಿಯಲ್ಲಿ ಕಾಣಿಸುತ್ತೆ. ಇದರ ಗ್ರಿಪ್ ಹಾಕಿದ್ಮೇಲೆ ಇಲ್ಲಿ ಒಪ್ಪೋ ಅಂತ ಬ್ರ್ಯಾಂಡಿಂಗ್ ಕೂಡ ಆಗಿದೆ. ಸೊ ಇಲ್ಲಿ ನೋಡ್ಬೋದು, ಇದರಲ್ಲಿ ಹೊಲಿಗೆ ಕೂಡ ಹಾಕಿದ್ರೆ ತುಂಬ ಚೆನ್ನಾಗಿದೆ. ತುಂಬ ಒಂದು ಕ್ಲಾಸಿಕ್ ಲುಕ್ನ ಈ ಒಂದು ಸ್ಮಾರ್ಟ್ಫೋನ್ ಕೊಡ್ತಾ ಇದೆ ಈ ಒಂದು ಬ್ಯಾಕ್ ಕವರಿಂದ. ಸೊ ಇದನ್ನು ನಾವು ಸೈಡ್ಗೆ ಇಡೋಣ, ತೆಗೆದುಬಿಟ್ಟು ಇನ್ನೂ ನೋಡೋಣ ಬಾಕ್ಸ್ ಒಳಗಡೆ ಇನ್ನೂ ಏನೇನು ಕೊಟ್ಟಿದ್ದಾರೆ ಅಂತೇಳಿ. ಸೊ ಬಾಕ್ಸ್ ಒಳಗಡೆ ಹೋಗ್ತಾ ಇದ್ದಂಗೆ ಸ್ನೇಹಿತರೆ ನೋಡ್ತಾ ಇದ್ದಾರೆ ನಿಮಗೆ ಈ ರೀತಿಯ ಒಂದು ಇಯರ್ಫೋನ್ಗಳು ಸಿಗುತ್ತೆ ಸ್ನೇಹಿತರೆ. ತುಂಬ ಅದ್ದೂರಿಯಾದಂಥ ಒಂದು ಇಯರ್ಫೋನ್ಗಳಿರುತ್ತೆ. ಸೊ ಇದು ನೋಡ್ತಾ ಇದೆ, ಇದು ಒಳಗಡೆ ನೋಡ್ಬೋದು ಸ್ನೇಹಿತರೆ. ಇದರ ಒಳಗಡೆ ಸೊ ಇಲ್ಲಿ ನಿಮಗೆ ಕಂಪ್ಲೀಟಾಗಿ ಇದು ಗ್ರೀನ್ ಒಂದು ಲುಕ್ನ ಕೊಟ್ಕೊಂಡಿದೆ. ಗ್ರೀನ್ ಕಲರ್ನ ಒಂದು ಸ್ಟ್ರಕ್ಚರ್ನ ಇದು ಒಳಗಡೆ ನಿಮ್ಗೆ ಕೊಡ್ತಾ ಇದೆ. ತುಂಬ ಅದ್ದೂರಿಯಾದಂಥ ಒಂದು ಲುಕ್ನ, ಇದು ಪ್ರೀಮಿಯಮ್ ಒಂದು ಹೆಡ್ಫೋನ್ಗಳು ಏನು ಬರುತ್ತೆ, ಸೊ ಆ ರೀತಿಯ ಒಂದು ಹೆಡ್ಫೋನ್ಗಳನ್ನ ಇದು ನಿಮ್ಗೆ ಕೊಡ್ತಾ ಇದ್ದಾರೆ. ಸೊ ಇದನ್ನು ತೆಗಿತೀನಿ. ಸೊ ನೋಡ್ಬೋದು ಈ ರೀತಿಯ ಒಂದು ಪ್ಯಾಕೇಜ್ ಆಗಿರುತ್ತೆ. ಸೊ ನಾನು ಸೈಡ್ಗೆ ಇಡ್ತೀನಿ. ಸೊ ಅದಾದಮೇಲೆ ಒಪ್ಪೋ ರೆನೋ 2 ಈ ಒಂದು ಸ್ಮಾರ್ಟ್ಫೋನ್ ಒಳಗಡೆ ಸ್ನೇಹಿತರೆ ನಿಮಗೆ ಅದ್ದೂರಿಯಾದಂಥ ಒಂದು ಚಾರ್ಜರ್ ಅಡಾಪ್ಟರ್ ಕೂಡ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಇದೇನಿದೆ ಇದರ ಔಟ್ಪುಟ್ ರೇಟಿಂಗ್ ನೋಡಬೇಕಂತಂದರೆ ಇದರ ರೇಟಿಂಗ್ ಇರುತ್ತೆ ಸ್ನೇಹಿತರೆ 5V 4A ಇದು ನಿಮಗೆ ಔಟ್ಪುಟ್ ಕೊಡುತ್ತೆ. ತುಂಬ ಗಟ್ಟಿಮುಟ್ಟಾದಂತಹ ಒಂದು ಚಾರ್ಜರ್ ಆಗುತ್ತೆ. ಇದು ವಾಕ್ ಚಾರ್ಜರ್ ಆಗಿರುತ್ತೆ ಸ್ನೇಹಿತರೆ. ಇದು ನಿಮಗೆ ವಾಕ್ ಫ್ಲಾಶ್ ಚಾರ್ಜರ್ ಆಗುತ್ತೆ. 3.0 ಟೆಕ್ನಾಲಜಿ ಜೊತೆಗೆ ಈ ಒಂದು ಅಡಾಪ್ಟರ್ ಕೆಲಸ ಮಾಡುತ್ತೆ. ತುಂಬ ಗಟ್ಟಿಮುಟ್ಟಾಗಿದೆ, ತುಂಬ ಫಾಸ್ಟ್ ಕೂಡ ಸಪೋರ್ಟ್ ಮಾಡುತ್ತಂತೆ. ಸೊ ಇದು ನಾವು ಸೈಡ್ ಇಡೋಣ. ಅದಾದಮೇಲೆ ನಿಮಗೆ ಇಲ್ಲಿ ನೋಡ್ತಾ ಇದ್ದೀರಾ ನಿಮಗೊಂದು ಸಿಮ್ ಇಜೆಕ್ಟಿಂಗ್ ಟೂಲ್ ಸಿಗುತ್ತೆ. ನೀವು ಇದರಿಂದ ಸಿಮ್ ಸ್ಲಾಟ್ನ ಇಜೆಕ್ಟ್ ಮಾಡ್ಕೊಬೋದು. ಸೊ ಇದನ್ನು ಸಹ ನಾವು ಸೈಡ್ಗೆ ಇಡೋಣ. ಸೊ ಅದಾದಮೇಲೆ ನಿಮಗೆ ಒಳಗಡೆ ಒಂದು ನೋಡ್ತಾ ಇದ್ದೀರಾ, ಇಲ್ಲಿ ನಿಮಗೊಂದು ಟೈಪ್ ಸಿ ಕೇಬಲ್ ಲೈನ್ ಸಿಗುತ್ತೆ. ಸೊ ನೋಡ್ಬೋದು, ಇದು ನಿಮಗೆ ಒಂದು ಅದ್ದೂರಿಯಾದಂತಹ ಒಂದು ಟೈಪ್ ಸಿ ಕೇಬಲ್ ಸಿಗ್ತಾ ಇದೆ, ಕೇಬಲ್ ಲೈನ್. ಇದರಿಂದ ಮುಖಾಂತರ ನೀವು ಡೇಟಾ ಟ್ರಾನ್ಸ್ಫರ್ ಮತ್ತು ಚಾರ್ಜಿಂಗ್ ಕೂಡ ಮಾಡ್ಕೊಬೋದು. ಸೊ ಇದರ ಒಂದು ಕ್ಯಾಪ್ ಕೂಡ ಕೊಟ್ಟಿದ್ದಾರೆ. ಸೊ ಕ್ಯಾಪ್ನ ಹಾಕ್ಬಿಟ್ಟು ನಾವು ಹಾಗೆ ಇಟ್ಬಿಡೋಣ ಇದನ್ನು. ಸೊ ಇದೆಲ್ಲ ಈ ಎಲ್ಲ ಆಕ್ಸೆಸರೀಸ್ ಸ್ನೇಹಿತರೆ ಇದಷ್ಟೇ ಬರೋದು ಈ ಬಾಕ್ಸ್ ಒಳಗಡೆ, ಇನ್ನೇನು ಇಲ್ಲ. ಸೊ ನೋಡ್ಬೋದು. ಸೊ ಈ ಒಂದು ಒಪ್ಪೋ ರೆನೋ ಫೋನ್ ಏನಿದೆ, ಸೊ ಈ ಒಪ್ಪೋ ರೆನೋ ಫೋನಿನ ಒಂದು
ಒಳಗಡೆ ನೋಡಿ ಇದೆಲ್ಲ ಇದೆಲ್ಲ ಒಂದು ಆಕ್ಸೆಸರೀಸ್ ಬರುತ್ತೆ. ಸೊ ಅದು ಬಿಟ್ಟು ಇಲ್ಲಿ ಏನು ಬರಲ್ಲ ಇಲ್ಲಿ. ಸೊ ಇದಿಷ್ಟು ಈ ಒಂದು ಒಪ್ಪೋ ರೆನೋ 2 ಸ್ಮಾರ್ಟ್ಫೋನ್ ಜೊತೆಗೆ ಬರುವಂತಹ ಕೆಲವು ಆಕ್ಸೆಸರೀಸ್ ಆಗಿರುತ್ತೆ. ಇದಿಷ್ಟೇ ಇದ್ರ ಜೊತೆಗೆ ಬರುತ್ತೆ. ಸೊ ಅದು ಬಿಟ್ಟು ನಾವೀಗ ಈ ಒಂದು ಸ್ಮಾರ್ಟ್ಫೋನ್ನ ಒಂದು ಇಂಟರ್ಫೇಸ್ ನೋಡ್ತಾ ಇದ್ದೀರಾ ಸ್ನೇಹಿತರೆ. ಇದರ ಒಂದು ಇಂಟರ್ಫೇಸ್ ಈ ರೀತಿಯಲ್ಲಿ ಕಾಣಿಸುತ್ತೆ. ಸೊ ತುಂಬ ಅದ್ದೂರಿಯಾದಂತಹ ಒಂದು ಲುಕ್ಕನ್ನು ಈ ಒಂದು ಸ್ಮಾರ್ಟ್ಫೋನ್ ಹೊಂದ್ಕೊಂಡಿದೆ ಸ್ನೇಹಿತರೆ. ಸೊ ಮೊದಲಿಗೆ ಇದರ ಹಿಂಭಾಗದಲ್ಲಿ ನೋಡ್ಬೋದು, ಇದು ಕಂಪ್ಲೀಟ್ ಆದಂತಹ ಒಂದು ನೋಡ್ಬೋದು, ಇದು ಮಿರರ್ ಫಿನಿಶಿಂಗ್ನ ಹೊಂದ್ಕೊಂಡಿದೆ. ಸ್ವಲ್ಪ ನಾನು ಕೈ ಬಿದ್ದಿದೆ, ಕೈಯಲ್ಲಿ ಹಿಡಿತಾ ಇದ್ದಂಗೆ ಸ್ವಲ್ಪ ಇದರ ಒಂದು ಬೆರಳಚ್ಚುಗಳು ಸಹ ಬೀಳ್ತಾ ಇದೆ, ಫಿಂಗರ್ ಪ್ರಿಂಟ್ ಸಹ ಇಲ್ಲಿ ಬರ್ತಾ ಇದೆ ನೋಡ್ಬೋದು. ತುಂಬ ಡರ್ಟಿ ಕೂಡ ಆಗ್ತಾ ಇದೆ ಇದು. ಸೊ ನೋಡ್ಬೋದು ಇದರ ಒಂದು ಇಂಟರ್ಫೇಸ್ ಈ ರೀತಿಯಲ್ಲಿ ಕಾಣಿಸ್ತದೆ. ತುಂಬ ಅದ್ದೂರಿಯಾದಂಥ ಒಂದು ಸ್ಮಾರ್ಟ್ಫೋನ್ನ ಒಪ್ಪೋ ರೆನೋ ಅವರು ರೆನೋ 2 ಈ ಒಂದು ಸರಣಿಯಲ್ಲಿ ಅದ್ದೂರಿಯಾಗಿ ಬಿಡುಗಡೆ ಮಾಡಿದ್ದಾರೆ. ಸೊ ಇದರ ಒಂದು ಕೆಲವು ಸ್ಪೆಸಿಫಿಕೇಷನ್ ಮಾಹಿತಿ ನೋಡ್ಕೊಬೇಕು ಅಂತ ನಾವು ಇಷ್ಟಪಟ್ಟರೆ, ಸೊ ಇದರ ಒಂದು ಸ್ಪೆಸಿಫಿಕೇಷನ್ ಮಾಹಿತಿ ನೋಡ್ಕೊಳ್ಳೋಣ. ಸೊ ಮೊದಲಿಗೆ ಈ ಒಂದು ಒಪ್ಪೋ ರೆನೋ ಸ್ಮಾರ್ಟ್ಫೋನ್ ಇದೆ, ಇದರ ಒಂದು ಡಿಸ್ಪ್ಲೇ ಬಗ್ಗೆ ಮಾತಾಡೋಣ. ಸೊ ಈ ಒಂದು ಸ್ಮಾರ್ಟ್ಫೋನಿನ ಒಂದು ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕಂದ್ರೆ ಸ್ನೇಹಿತರೆ, ಈ ಒಪ್ಪೋ ರೆನೋ 2 ಏನಿದೆ, ಈ ಒಂದು ಸ್ಮಾರ್ಟ್ಫೋನ್ ನಿಮಗೆ ಅದ್ದೂರಿಯಾದಂತಹ ನಿಮಗೆ ಒಂದು ಡಿಸ್ಪ್ಲೇ ಅಂದರೆ ಇದು ಕಂಪ್ಲೀಟಾಗಿ ನಿಮಗೆ 6.5 ಇಂಚಿನ ಇದು ನಿಮಗೆ ಕಂಪ್ಲೀಟ್ ಆದಂಥ ಒಂದು ಅಮೊಲೈಡ್ ಆನ್ ಸೆಲ್ ಒಂದು ಡಿಸ್ಪ್ಲೇನ ಈ ಒಂದು ಸ್ಮಾರ್ಟ್ಫೋನ್ ಹೊಂದ್ಕೊಂಡಿದೆ. ಸೊ ನೋಡ್ತಾ ಇದ್ದೀರಾ, ತುಂಬ ಅದ್ದೂರಿಯಾದಂಥ ಒಂದು ಡಿಸ್ಪ್ಲೇನ ಈ ಒಂದು ಸ್ಮಾರ್ಟ್ಫೋನ್ ಹೊಂದ್ಕೊಂಡಿದೆ ನೋಡ್ಬೋದು. ಸೊ ಇದಕ್ಕೂ ಮುಂಚೆ ಹೇಳಬೇಕಂದ್ರೆ ಸ್ನೇಹಿತರೆ, ಇದರಲ್ಲಿ ನಿಮಗೆ ಯಾವುದೇ ರೀತಿಯ ಒಂದು ನಾಚ್ ಇಲ್ಲ, ಯಾವುದೇ ರೀತಿಯ ನಿಮಗೆ ಒಂದು ಕಟ್ಔಟ್ ಇಲ್ಲ, ಯಾವುದೇ ರೀತಿಯ ಒಂದು ಕಟ್ ಈ ಒಂದು ಡಿಸ್ಪ್ಲೇಲಿಲ್ಲ. ಇದು ಕಂಪ್ಲೀಟ್ ಆಗಿ ನಿಮಗೆ ಫುಲ್ ವ್ಯೂ ಡಿಸ್ಪ್ಲೇ ಅಂತ ಹೇಳಬಹುದು. ಅದು ಬಿಟ್ಟು ಜೊತೆಗೆ ಇದು ನಿಮಗೆ ಕಂಪ್ಲೀಟಾಗಿ ಎಲ್ಲೂ ಸಹ ಯಾವುದೇ ರೀತಿಯ ಒಂದು ಬೆಜಲ್ ಸಹ ಈ ಒಂದು ಸ್ಮಾರ್ಟ್ಫೋನಲ್ಲಿಲ್ಲ. ಇದು ಸ್ನೇಹಿತರೆ ಒಂದು ರೀತಿಯಲ್ಲಿ ನೀವು ನೋಡ್ತಾ ಇರ್ಬೋದು, ತುಂಬ ಫೋನ್ಗಳಲ್ಲಿ ಸ್ನೇಹಿತರೆ ಕೆಳಗಡೆ ಸ್ವಲ್ಪ ಜಾಸ್ತಿನೇ ಬೆಜಲ್ ಇರುತ್ತೆ, ಮತ್ತು ಕೆಳಗಡೆ ಇಲ್ಲ ಅಂದರೆ ಮೇಲ್ ಸೈಡಲ್ಲಿ ಸ್ವಲ್ಪ ಬೆಜಲ್ ಇರುತ್ತೆ. ಬಟ್ ಇದು ಫುಲ್ ಕಂಪ್ಲೀಟ್ ಆದಂತಹ ಒಂದು ಫುಲ್ ವ್ಯೂ ಡಿಸ್ಪ್ಲೇ ಹೊಂದ್ಕೊಂಡಿರೋದ್ರಿಂದ ಈ ಒಂದು ಸ್ಮಾರ್ಟ್ಫೋನ್ ಏನು ಕೊಡುತ್ತೆ ಸ್ನೇಹಿತರೆ, 20:9 ಆಸ್ಪೆಕ್ಟ್ ರೇಷಿಯೋ ಜೊತೆಗೆ ಈ ಒಂದು ಸ್ಮಾರ್ಟ್ಫೋನ್ ಬರುತ್ತೆ. ಸೊ ಇದಕ್ಕೂ ಮುಂಚೆ ಕೆಲವು ಫೋನ್ಗಳು ನೋಡಬೇಕು ಅಂದರೆ ಇದು ನಮಗೆ 19:9 ಆಸ್ಪೆಕ್ಟ್ ರೇಷಿಯೋ ಜೊತೆಗೆ ಬರ್ತಾಯಿತ್ತು. ಇದು 20:9 ಅಂದರೆ ಇದು ಕಂಪ್ಲೀಟಾಗಿ ನೋಡ್ಬೋದು, ಎಲ್ಲೂ ಸಹ ನಿಮಗೆ ಬೆಜಲ್ ಇದರಲ್ಲಿ ನೋಡೋಕ್ಕೆ ಸಿಗೋಲ್ಲ. ಇದು ಕಂಪ್ಲೀಟ್ ಆದಂಥ ಒಂದು ಬೆಜಲ್ಲೆಸ್ ಸ್ಮಾರ್ಟ್ಫೋನ್ ಆಗಿರುತ್ತೆ. ಫುಲ್ ವ್ಯೂ ಡಿಸ್ಪ್ಲೇನ ಈ ಒಂದು ಸ್ಮಾರ್ಟ್ಫೋನ್ ಹೊಂದ್ಕೊಂಡಿದೆ, ಇಲ್ಲಿ ನೋಡ್ಬೋದು. ಸೊ ಅದ್ದೂರಿಯಾದಂಥ ಒಂದು ಡಿಸ್ಪ್ಲೇ ಮತ್ತು ಇದರ ಒಂದು ಆಪ್ರೇಟಿಂಗ್ ಒಂದು ಬಟನ್ಗಳೇನಿದೆ, ಇದು ನಿಮಗೆ ಇನ್ ಡಿಸ್ಪ್ಲೇ ಒಳಗಡೆ ನಿಮಗೆ ಆಪ್ರೇಟಿಂಗ್ ಬಟನ್ಗಳನ್ನ ಈ ಒಂದು ಫೋನ್ ಒಳಗಡೆ ಕೊಡ್ತಾ ಇದ್ದಾರೆ. ಸೊ ಅದು ಬಿಟ್ಟು ಈ ಒಂದು ಸ್ಮಾರ್ಟ್ಫೋನ್ ಈಗಾಗಲೇ ಹೇಳಿರುವಂಥ ಸ್ನೇಹಿತರೆ, ಇನ್ನೂ ಹೆಚ್ಚಿನ ಒಂದು ಮಾಹಿತಿ ಈ ಒಂದು ಸ್ಮಾರ್ಟ್ಫೋನ್ ಬಗ್ಗೆ ಹೇಳಬೇಕಂದ್ರೆ ಸ್ನೇಹಿತರೆ, ಈ ಒಂದು ಸ್ಮಾರ್ಟ್ಫೋನ್ ಏನಿದೆ ಇದು ನಿಮಗೆ 405 PPI ಡೆನ್ಸಿಟಿ ಜೊತೆಗೆ ಈ ಒಂದು ಸ್ಮಾರ್ಟ್ಫೋನ್ ಬರುತ್ತೆ. ಜೊತೆಗೆ ಈ ಒಂದು ಸ್ಮಾರ್ಟ್ಫೋನ್ ಅಂದರೆ ಒಪ್ಪೋ ರೆನೋ 2 ಈ ಒಂದು ಸ್ಮಾರ್ಟ್ಫೋನಲ್ಲಿ ನಿಮಗೆ ಫ್ರಂಟ್ ಮತ್ತು ಬ್ಯಾಕ್ ಸೈಡಲ್ಲಿ ಸ್ನೇಹಿತರೆ ಕಂಪ್ಲೀಟಾಗಿ ನಿಮಗೆ ಪ್ರೊಟೆಕ್ಷನ್ಗೋಸ್ಕರ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ ವರ್ಜನ್ 6ನ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಸೊ ಇದರ ಅದ್ದೂರಿಯಾದಂಥ ಒಂದು ಫಿನಿಶ್ನ ಕೊಡ್ತಾ ಇದ್ದಾರೆ ಮತ್ತು ಇದು ಸ್ಕ್ರ್ಯಾಚ್ ಲೆಸ್ ಕೂಡ ಆಗಿರುತ್ತೆ. ಕೆಲವು ಟೈಮಲ್ಲಿ ನೋಡ್ಬೋದು, ಇಲ್ಲಿ ನಾನು ನನ್ನ ಒಂದು ಉಗುರಿದೆ ಏನಿದೆ ಇದನ್ನು ಸ್ಕ್ರ್ಯಾಚ್ ಮಾಡ್ತಾಯಿದ್ದೀನಿ, ಇದು ಯಾವುದೇ ರೀತಿಯ ಒಂದು ಸ್ಕ್ರ್ಯಾಚ್ ಇಲ್ಲ. ಇದು ಕಂಪ್ಲೀಟ್ ಆದಂತಹ ಒಂದು ನಿಮಗೆ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ ವರ್ಜನ್ 6 ನಿಮಗೆ 3D ಗ್ಲಾಸ್ ಫಿನಿಶಿಂಗ್ ಜೊತೆಗೆ ಈ ಒಂದು ಸ್ಮಾರ್ಟ್ಫೋನ್ ಬರುತ್ತೆ. ಇಲ್ಲೆಲ್ಲೂ ಸಹ ನೋಡಿ, ನಾನು ಉಗುರಲ್ಲಿ ಗೀಚ್ತಾ ಇದ್ದೀನಿ, ಅದು ಸಹ ಎಲ್ಲೂ ನಿಮಗೆ ಸ್ಕ್ರ್ಯಾಚ್ ಸಿಗೋಲ್ಲ. ಇದೆಲ್ಲ ನನ್ನ ಬರೀ ಉಗುರೋದು ಇದು ಬೆರಳ ಅಚ್ಚುಗಳು ಅಷ್ಟೇ, ಬಟ್ ಎಲ್ಲೂ ಸಹ ಸ್ಕ್ರ್ಯಾಚ್ ನಿಮಗೆ ಬರ್ತಾಯಿಲ್ಲ. ಸೊ ಅಷ್ಟು ಬೇಗ ನಾರ್ಮಲ್ ಒಂದು ಫೋನ್ಗಳಲ್ಲಾಗುವಂಥ ಒಂದು ಸ್ಕ್ರ್ಯಾಚಸ್ ಇದರಲ್ಲಿ ಆಗಲ್ಲ. ಫ್ರಂಟಲ್ಲಿ ಸಹ ಅದೇ ರೀತಿ ನಿಮಗೆ ತುಂಬ ಅದ್ದೂರಿಯಾದಂಥ ಒಂದು ಪ್ರೊಟೆಕ್ಷನ್ ಜೊತೆಗೆ ಈ ಒಂದು ಸ್ಮಾರ್ಟ್ಫೋನ್ ಬರ್ತಾಯಿದೆ. ಸೊ ಅದು ಬಿಟ್ಟು ಈ ಒಂದು ಸ್ಮಾರ್ಟ್ಫೋನಿನ ಕೆಲವು ಸಾಫ್ಟ್ ಅಥವಾ ಹಾರ್ಡ್ವೇರ್ ಮಾಹಿತಿ ನೋಡಬೇಕಂತಂದರೆ, ಸೊ ಈ ಒಂದು ಸ್ಮಾರ್ಟ್ಫೋನ್ ಏನಿದೆ ಸ್ನೇಹಿತರೆ, ಅಬೌಟ್ ಫೋನಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ, ನೋಡ್ತಾ ಇದ್ದೀರಾ. ಈ ಒಂದು ಸ್ಮಾರ್ಟ್ಫೋನ್ ಈಗಾಗಲೇ ನಾನು ಹೇಳಿರುವಂತೆ ಸ್ನೇಹಿತರೆ, ಇದು ನನ್ನ ಹತ್ರ ಏನು ಬಂದಿದೆ, ಇದು 8 GB ರ್ಯಾಮ್ 256 GB ಒಂದು ಸ್ಟೋರೇಜಿನ ಒಂದು ವೇರಿಯಂಟ್ ಆಗಿರುತ್ತೆ. ರ್ಯಾಮ್ ನೋಡ್ಬೋದು 8 GB ಇದೆ. ಡಿವೈಸ್ ಸ್ಟೋರೇಜ್ 256 ಅಂತ ಟೋಟಲ್ ಇದೆ. ಬಟ್ ಅದರಲ್ಲಿ ತುಂಬ ಅಪ್ಲಿಕೇಶನ್ ಎಲ್ಲ ಇನ್ಸ್ಟಾಲ್ ಆಗಿರುವ ಕಾರಣದಿಂದಾಗಿ ನನ್ನ ಹತ್ರ ಈಗ ರಿಮೈನಿಂಗ್ ಏನಿದೆ ಬ್ಯಾಲೆನ್ಸ್ ನಿಮಗೆ 219 GB ಮಾತ್ರ ಅವೈಲಬಿಲಿಟಿ ಕೆಪಾಸಿಟಿ ಅಂತ ಬ್ಯಾಲೆನ್ಸ್ ನನ್ನ ಹತ್ರ ಇದೆ ಈಗ ಈ ಒಂದು ಸ್ಟೋರೇಜ್ ಕೆಪಾಸಿಟಿ. ಸೊ ಅದು ಬಿಟ್ಟು ಈ ಒಂದು ಸ್ಮಾರ್ಟ್ಫೋನ್ ಏನಿದೆ ಸ್ನೇಹಿತರೆ, ಇದು ನಿಮಗೆ ಕಲರ್ OS ಅಲ್ಲಿ ರನ್ ಆಗುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಇದು ನಿಮಗೆ ಕಲರ್ OS ಏನಿದೆ ವರ್ಷನ್ 6.1 ಇದು ನಿಮಗೆ ರನ್ ಆಗುತ್ತೆ. ಆ್ಯಂಡ್ರಾಯ್ಡ್ ವರ್ಷನ್ 9.05 ನಿಮಗೆ ಆಧಾರಿತ ಈ ಒಂದು ಸ್ಮಾರ್ಟ್ಫೋನ್ ರನ್ ಆಗುತ್ತೆ ಸಿಸ್ಟಮ್. ಸೊ ಅದು ಬಿಟ್ಟು ಈ ಒಂದು ಸ್ಮಾರ್ಟ್ಫೋನ್ ಏನೋ ಒಂದು ಪ್ರೊಸೆಸರ್ ಮಾಹಿತಿ ನೋಡಬೇಕಂದ್ರೆ ಸ್ನೇಹಿತರೆ, ಈ ಒಂದು ಸ್ಮಾರ್ಟ್ಫೋನ್ ಏನಿದೆ ಇದು ನಿಮಗೆ ಕ್ವಾಲ್ಕಮ್ ಸ್ನ್ಯಾಪ್ಡ್ರ್ಯಾಗನ್ ನಿಮಗೆ 730G ಅಂದರೆ ಇದು ನಿಮಗೆ ಒಂದು ರೀತಿಯೆಲ್ಲ ನಿಮಗೆ 7th ಜನರೇಷನ್ ಒಂದು ಅತ್ಯುತ್ತಮವಾದ ನಮ್ಮ ಲೇಟೆಸ್ಟ್ ಅಂದರೆ ಈಗಾಗಲೇ ನೀವು ನೋಡ್ತಾ ಇರ್ಬೋದು ನಿಮಗೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ A80 ಈ ಒಂದು ಸ್ಮಾರ್ಟ್ಫೋನ್ ನೋಡಬೇಕಂದ್ರೆ ಅದರಲ್ಲೂ ಸಹ ಇದೇ ರೀತಿಯ
ಒಂದು ಪ್ರೊಸೆಸರ್ನ ಕೊಟ್ಕೊಂಡಿದ್ರು. ಸೊ ಅದರಲ್ಲಿ ನಿಮಗೆ 712G ಕೊಟ್ಟಿದ್ರು, ಬಟ್ ಇದರಲ್ಲಿ ನಿಮಗೆ ಕ್ವಾಲ್ಕಮ್ ಸ್ನ್ಯಾಪ್ಡ್ರ್ಯಾಗನ್ ನಿಮಗೆ 730G ಕೊಡ್ತಾ ಇದ್ದಾರೆ. ಸೊ ದೂರಿಯಾದಂಥ ಒಂದು ಪ್ರೊಸೆಸರ್, ತುಂಬ ಲೇಟೆಸ್ಟ್ ಆದಂಥ ಒಂದು ಪ್ರೊಸೆಸರ್ ಆಗಿರುತ್ತೆ. ಆಕ್ಟೋಕೋರ್ ನಿಮಗೆ ಎ ಅಂದರೆ ಇದು ಒಂದು ನಿಮಗೆ ಆರ್ಟಿಫಿಷಿಯಲ್ ನಿಮಗೆ ಇಂಟೆಲಿಜೆನ್ಸ್ನ ಒಂದು ಇಂಜಿನ್ ಪ್ರೊಸೆಸರ್ನ ಈ ಒಂದು ಸ್ಮಾರ್ಟ್ಫೋನ್ ಜೊತೆಯಲ್ಲಿ ಕೊಟ್ಟಿದ್ದಾರೆ. ತುಂಬ ಪವರ್ಫುಲ್ ಆದಂಥ ಒಂದು ಪ್ರೊಸೆಸರ್ ಅನ್ಬೋದು. ಯಾಕಂದರೆ ಹೇಳ್ಬೋದು ಇದು ಒಂದು 845 ಆಗಿರ್ಬೋದು ಅಥವಾ 855 ಆಗಿರ್ಬೋದು, ಆ ರೇಂಜಿಗೆ ಏನೂ ಅಷ್ಟು ಪವರ್ಫುಲ್ ಆಗಿಲ್ಲ. ಬಟ್ ಈ ರೇಂಜ್ಗೆ ಅಂದರೆ ನಿಮಗೆ 712 ಆಗಿರ್ಬೋದು, 730 ಆಗಿರ್ಬೋದು, ಈ ರೇಂಜ್ಗೆ ಹೋಲಿಸ್ಕೊಂಡ್ರೆ ಇದು ಸ್ವಲ್ಪ ಲೇಟೆಸ್ಟ್ ಮತ್ತು ತುಂಬ ದೂರಿಯಾದಂಥ ಒಂದು ಪ್ರೊಸೆಸರ್ನ ಒಪ್ಪೋ ರೆನೋ 2 ಹೊಂದ್ಕೊಂಡಿದೆ. ಸೊ ಅದು ಬಿಟ್ಟು ನೀವು ಗಮನಿಸಬೇಕಾದ್ರೆ ಮತ್ತೊಂದು ವಿಷಯ ಏನಪ್ಪ ಅಂತಂದರೆ, ಇಲ್ಲಿ ನೋಡ್ಬೋದು ನೀವು ಇದರ ಒಂದು ಆ್ಯಂಡ್ರಾಯ್ಡ್ ಸೆಕ್ಯೂರಿಟಿ ಪ್ಯಾಚ್. ಸೊ ಈ ಒಂದು ಆ್ಯಂಡ್ರಾಯ್ಡ್ ಸೆಕ್ಯೂರಿಟಿ ಪ್ಯಾಚ್ ಅಂತಂದರೆ ಇದು ನಿಮಗೆ ಆಗಸ್ಟ್ 5ನೇ ತಾರೀಕು ಸಿಕ್ಕಿದೆ. ಅಂದರೆ 2019 ಆಗಸ್ಟ್ 5ನೇ ತಾರೀಕು, ಕಳೆದ ತಿಂಗಳು ಇದು ನಿಮಗೆ ಸೆಕ್ಯೂರಿಟಿ ಪ್ಯಾಚ್ಗೆ. ಅಂದರೆ ಇದು ಲೇಟೆಸ್ಟ್ ಮತ್ತು ನೀವು ಅಂದರೆ ಈಗ ಹೊಸದಾಗಿ ಬಿಡುಗಡೆ ಆಗಿರುವಂಥ ಒಂದು ಸೆಕ್ಯೂರಿಟಿ ಪ್ಯಾಚ್ ಇದೆಲ್ಲ ಅಪ್ಡೇಟ್ ಆಗಿದೆ. ತುಂಬ ಲೇಟೆಸ್ಟ್ ಆದಂಥ ಒಂದು ಸಾಫ್ಟ್ವೇರ್ ಅಪ್ಡೇಟ್ ಆಗಿದೆ. ಸೊ ತುಂಬ ಇದು ಒಂದು ಒಳ್ಳೆಯ ವಿಷಯ. ಯಾಕಂದರೆ ತುಂಬ ಫೋನ್ಗಳಲ್ಲಿ ತುಂಬ ಹಳೆಯ ಒಂದು 3-4 ತಿಂಗಳು ಹಿಂದಿರುವಂತಹ ಒಂದು ಪ್ರೊಸೆಸರ್ ಇದು ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್ ಆಗಿರುತ್ತೆ. ಬಟ್ ಇದು ಈಗಷ್ಟೇ ಕಳೆದ ವರ್ಷ ಅಂದರೆ ಕಳೆದ ತಿಂಗಳು ಇದೇನು ಬಿಡುಗಡೆ ಆಗಿದೆ. ಸೊ ಬಿಡುಗಡೆ ಆಯ್ತಾ ಇದ್ದಂಗೆ ಅಂದರೆ ಇವು ಒಂದು ಸರಣಿ ಬರ್ತಾ ಇದ್ದಂಗೆ ಇದು ಹೊಸ ಒಂದು ಸೆಕ್ಯೂರಿಟಿ ಪ್ಯಾಚ್ನ ಹೊಂದ್ಕೊಂಡು ಬಂದಿದೆ. ಸೊ ಇದು ಇದರ ಒಂದು ಸಾಫ್ಟ್ವೇರ್ ಒಂದು ಮಾಹಿತಿ ಆಗಿರುತ್ತೆ. ಸೊ ಅದು ಬಿಟ್ಟು ಈ ಒಂದು ಸ್ಮಾರ್ಟ್ಫೋನ್ ಏನಿದೆ ಸ್ನೇಹಿತರೆ, ಇದು ಈಗಾಗಲೇ ಹೇಳಿರುವಂತೆ 2.2 GHz ಒಂದು ಇದರ ಒಂದು ಕ್ಲಾಕ್ ಸ್ಪೀಡ್ ಏನಿದೆ ಇದು ನಿಮಗೆ 2.2 GHz ಜೊತೆಗೆ ರನ್ ಆಗುತ್ತೆ. ಸೊ ಅದು ಬಿಟ್ಟು ಈ ಒಂದು ಸ್ಮಾರ್ಟ್ಫೋನ್ ಸ್ನೇಹಿತರೆ ಆಡ್ರಿನೋ ನಿಮಗೆ 618 ಒಂದು CPU ಅಂದರೆ GPU ಜೊತೆಗೆ ಈ ಒಂದು ಸ್ಮಾರ್ಟ್ಫೋನ್ ರನ್ ಆಗುತ್ತೆ. ಒಂದು ರೀತಿಯಲ್ಲಿ ಒಟ್ಟಾರೆ ಹೇಳಬೇಕಂದ್ರೆ ಒಪ್ಪೋ ರೆನೋ ನನ್ನ ಪ್ರಕಾರ ಹೇಳಬೇಕಂದ್ರೆ ಇದರ ಒಂದು ಬೆಲೆ ರೇಂಜ್ ಏನಿದೆ ಈ ರೇಂಜಲ್ಲಿ ಈ ಒಂದು ಸ್ಮಾರ್ಟ್ಫೋನ್ ಓಕೆ ಅನ್ಬೋದು. ಯಾಕಂದರೆ ಇದರ ಒಂದು ಡಿಸ್ಪ್ಲೇ ಆಗಿರ್ಬೋದು, ಜೊತೆಗೆ ಈ ಒಂದು ಸ್ಮಾರ್ಟ್ಫೋನ್ ಸ್ನೇಹಿತರೆ ಫಾಸ್ಟ್ ಒಂದು ಚಾರ್ಜನ್ನು ಸಪೋರ್ಟ್ ಮಾಡುತ್ತೆ. ಅಂದರೆ ಇದು ನಿಮಗೆ ಫ್ಲ್ಯಾಶ್ ಚಾರ್ಜರ್ 3.0 ಜೊತೆಗೆ ರನ್ ಆಗುತ್ತೆ. ಜೊತೆಗೆ ಇದರಲ್ಲಿ ಸ್ನೇಹಿತರೆ ನಿಮಗೆ ನೀವೊಬ್ಬ ಗೇಮರ್ ಆಗಿದ್ದರೆ ಗೇಮರ್ ಕೂಡ ಇದು ತುಂಬ ಅದ್ದೂರಿಯಾದಂಥ ಒಂದು ಸ್ಮಾರ್ಟ್ಫೋನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇದರಲ್ಲಿ ನಿಮಗೆ ಅದ್ದೂರಿಯಾದಂಥ ನಿಮಗೆ ಗೇಮ್ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಸೊ ಗೇಮ್ ಸ್ಪೇಸಲ್ಲಿ ನಿಮಗೆ ಅದ್ದೂರಿಯಾದಂಥ ಕೆಲವು ಸ್ವಲ್ಪ ಅಡ್ವಾನ್ಸ್ ಆದಂಥ ಒಂದು ಫೀಚರ್ಗಳನ್ನ ಈ ಒಂದು ಸ್ಮಾರ್ಟ್ಫೋನಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನೀವೊಬ್ಬ ಗೇಮರ್ ಆಗಿದ್ದರೆ ಗೇಮರ್ಗಳಾದ್ರೂ ಈ ಒಂದು ಸ್ಮಾರ್ಟ್ಫೋನ್ ತುಂಬ ಅದ್ದೂರಿಯಾಗಿ ಕೆಲಸ ಮಾಡುತ್ತೆ. ಸೊ ಇದರಲ್ಲಿ ನಿಮಗೆ ಗೇಮ್ ಸ್ಪೇಸ್ ಕೊಟ್ಟಿದ್ದಾರೆ. ಗೇಮ್ ಸ್ಪೇಸಲ್ಲಿ ಏನಪ್ಪ ಆಗುತ್ತೆ ಅಂತಂದರೆ ಸ್ನೇಹಿತರೆ, ಇದರಲ್ಲಿ ನೀವು ಯಾವುದೇ ರೀತಿ ಒಂದು ಗೇಮ್ಗಳನ್ನ ಇನ್ಸ್ಟಾಲ್ ಮಾಡಿದ್ರೆ ನೀವು ಡೈರೆಕ್ಟಾಗಿ ಗೇಮ್ ಸ್ಪೇಸಿಗೆ ಬಂದು ಗೇಮ್ ಸ್ಪೇಸಿಂದ ನೀವು ಡೈರೆಕ್ಟಾಗಿ ಅದನ್ನು ಯೂಸ್ ಮಾಡ್ಕೊಬೋದು. ಯಾವುದೇ ರೀತಿಯ ಒಂದು ಗೇಮ್ಗಳನ್ನ ನಾರ್ಮಲ್ ಅಪ್ಲಿಕೇಶನ್ಗೆ ಹೋಗಿ ಅಲ್ಲಿಂದ ನೀವು ರನ್ ಮಾಡೋಕ್ಕೆ ಅವಶ್ಯಕತೆ ಇಲ್ಲ. ಇಲ್ಲಿ ನಿಮಗೆ ಅದರ ಒಂದು ಬ್ಯಾಟ್ರಿ ಲೈಫ್ ಆಗಿರ್ಬೋದು ಅಥವಾ ನೀವು ಆಡುವಾಗ ನಿಮಗೆ ಸಿಗುವಂಥ ಸಿಗ್ನಲ್ ಸ್ಟ್ರೆಂತ್ ಆಗಿರ್ಬೋದು, ಸೊ ಅದೆಲ್ಲ ಇಲ್ಲಿ ನಿಮಗೆ ಕಾಣಿಸುತ್ತೆ. ಸೊ ಅದು ನಾರ್ಮಲಾಗಿ ಅಪ್ಲಿಕೇಶನಲ್ಲಿ ಯೂಸ್ ಮಾಡುವಾಗ ಅದು ಎಲ್ಲ ಕಾಣಿಸಲ್ಲ. ಸೊ ಇದು ಒಂದು ರೀತಿಯಲ್ಲಿ ಒಂದು ಬೆನಿಫಿಟ್ ಮತ್ತು ಇದು ಒಂದು ಸತಿ ನಾವು ನೋಡಲೇಬೇಕಾಗುತ್ತೆ ಅಂಥ ಫೀಚರ್ಗಳು ಆಗಿರುತ್ತೆ. ಆಡುವಾಗ ಸಿಗ್ನಲ್ ಬರ್ತಾ ಇದೆಯಾ ಇಲ್ವಾ ಅಥವಾ ಬ್ಯಾಟ್ರಿ ಎಷ್ಟಿದೆ ಇಲ್ಲ, ಸೊ ಇದೆಲ್ಲ ನೋಡಬೇಕಾಗಿರುವಂಥ ಮಾಹಿತಿ. ಸೊ ಒಪ್ಪೋ ರೆನೋ 2 ಅಲ್ಲಿ ನಿಮಗೆ ಈ ಒಂದು ಗೇಮ್ ಸ್ಪೇಸ್ ಒಳಗಡೆ ನಿಮಗೆ ಅವೈಲೇಬಲ್ ಆಯ್ತಾ ಇದೆ. ಸೊ ಅದು ಬಿಟ್ಟು ಈ ಒಂದು ಸ್ಮಾರ್ಟ್ಫೋನ್ ಏನಿದೆ ಸ್ನೇಹಿತರೆ, ಇದರಲ್ಲಿ ನಾನು ಇದರ ಇದರ ಒಂದು ಫಿಸಿಕಲ್ ಓವರ್ವ್ಯೂ ನೋಡಬೇಕು ಅಂತ ಇಷ್ಟಪಟ್ಟರೆ ಸೊ ನಾವು ಅದರ ಒಂದು ಸಿಮ್ ಸ್ಲಾಟ್ನ ನೋಡ್ತಾ ಇದ್ದೀನಿ. ಸೊ ಇದರ ಒಂದು ಸಿಮ್ ಸ್ಲಾಟ್ ಬಗ್ಗೆ ನೋಡೋಣ. ಸೊ ಇದರ ಸಿಮ್ ಸ್ಲಾಟ್ ಈ ಸೈಡಲ್ಲಿ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಸ್ನೇಹಿತರೆ ನೀವು ಮೊದಲಿಗೆ ಇದು ಒಂದು ಹೈಬ್ರಿಡ್ ಸ್ಲಿಮ್ ಸ್ಲಾಟ್ನ ಈ ಒಂದು ಡಿವೈಸ್ ಒಳಗಡೆ ಕೊಡ್ತಾ ಇದ್ದಾರೆ. ಸೊ ಇದರಲ್ಲಿ ನೀವು ಒಂದು ನ್ಯಾನೋ ಸಿಮ್ ಮತ್ತು ಒಂದು ಮೈಕ್ರೋ SD ಕಾರ್ಡ್ನ ನೀವು ಒಟ್ಟಿಗೆ ಈ ಒಂದು ಡಿವೈಸ್ ಒಳಗಡೆ ನೀವು ಹಾಕ್ಕೊಂಡು ನೀವು ಯೂಸ್ ಮಾಡ್ಬೋದು. ಸೊ ನೀವು 2 ನ್ಯಾನೋ ಸಿಮ್ಗಳನ್ನ ಬೇಕಾದ್ರೆ ಹಾಕ್ಕೊಬೋದು ಅಥವಾ ಒಂದು ನ್ಯಾನೋ ಸಿಮ್ ಮತ್ತು ಒಂದು ಮೈಕ್ರೋ SD ಕಾರ್ಡ್ನ ಹಾಕ್ಕೊಬೋದು. ಸೊ ಮೈಕ್ರೋ SD ಕಾರ್ಡ್ನ ಹಾಕ್ಕೊಂಡ್ರೆ ಈ ಒಂದು ಡಿವೈಸ್ ಒಳಗಡೆ ನೀವು 256 GB ಮತ್ತು ನೀವು ಇದರಲ್ಲಿ ಒಂದು ಸ್ಟೋರೇಜ್ ಕೆಪಾಸಿಟಿನ ನೀವು ಇದರಲ್ಲಿ ಎಕ್ಸ್ಪ್ಯಾಂಡ್ ಮಾಡ್ಕೊಬಹುದು. ಸೊ ಅದು ಬಿಟ್ಟು ಇದು ಒಪ್ಪೋ ರೆನೋ ಸ್ಮಾರ್ಟ್ಫೋನ್ಗಳನ್ನು ನೋಡಬೇಕಂತಂದರೆ ಸ್ನೇಹಿತರೆ, ಈಗ ಮೊದಲಿಗೆ ಹೇಳ್ಬೇಕಂದ್ರೆ ಇದರ ಮುಖ್ಯವಾಗಿ ಈ ಒಂದು ಸ್ಮಾರ್ಟ್ಫೋನ್ ಏನಿದೆ ತುಂಬ ಒಂದು ಕ್ಯಾಮ್ರಾಗೋಸ್ಕರ ತುಂಬ ಫೇಮಸ್ ಆಗಿದೆ. ಸೊ ಕ್ಯಾಮ್ರಾ ಬಗ್ಗೆ ಹೇಳಬೇಕಂದ್ರೆ ಬ್ಯಾಕ್ ಸೈಡಲ್ಲಿ ನೀವು ನೋಡ್ತಾ ಇದ್ದೀರಾ, ಬ್ಯಾಕ್ ಸೈಡಲ್ಲಿ ನಿಮಗೆ ಇಲ್ಲಿ ಅದ್ದೂರಿಯಾದಂತಹ ಒಂದು ಕ್ವಾಡ್ ಕ್ಯಾಮ್ರಾ ಕೊಡ್ತಾ ಇದ್ದಾರೆ. ಅಂದರೆ 4 ಕ್ಯಾಮ್ರಾದ ಒಂದು ಸ್ಮಾರ್ಟ್ಫೋನ್ ಇದಾಗಿರುತ್ತೆ. ಸೊ ಇದರಲ್ಲಿ ಮೊದಲ ಒಂದು ಕ್ಯಾಮ್ರಾ ಮೇನ್ ಕ್ಯಾಮ್ರಾ ಏನಿದೆ ಇದು ನಿಮಗೆ 48 ಮೆಗಾಪಿಕ್ಸಲ್ನ ಒಂದು ಕ್ಯಾಮ್ರಾ ಆಗಿರುತ್ತೆ. ಇದು ನಿಮಗೆ f1.7 ಅಪರ್ಚರ್ ಜೊತೆಗೆ ನಿಮಗೆ ವೈಡ್ ಆ್ಯಂಗಲ್ ಲೆನ್ಸ್ನ ಹೊಂದ್ಕೊಂಡಿರುತ್ತೆ. PDAF ಮತ್ತು OIS ಅಂತಂದರೆ ಇದು ನಿಮಗೆ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಒಂದು ಸೆನ್ಸರ್ ಜೊತೆಗೆ ಬರುತ್ತೆ. ಇಲ್ಲಿ ನೋಡ್ಬೋದು, ನಾನು ಅದನ್ನು ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೀನಿ, ನೋಡ್ಬೋದು. ಸೊ ಇಲ್ಲೇನಿದೆ ಸ್ನೇಹಿತರೆ, ಇದು ನಿಮಗೆ ಹೈಬ್ರಿಡ್ ಝೂಮ್ ಅನ್ನುವಂಥ ಒಂದು ಆಪ್ಷನ್ ಕೊಡ್ತಾರೆ. ಸೊ ಈ ಒಪ್ಪೋ ರೆನೋ 2 ಏನಿದೆ ಸ್ನೇಹಿತರೆ, ಇದು ಹೈಬ್ರಿಡ್ ಝೂಮಿಂದ ಇದು ನಿಮಗೆ 20x ಝೂಮ್ನ ಕ್ಯಾಪ್ಚರ್ ಮಾಡಲು ಇದು ನಿಮಗೆ ಸಪೋರ್ಟ್ ಮಾಡುತ್ತೆ. ಸೊ ಅದಾದಮೇಲೆ ಇದರ ಸೆಕೆಂಡರಿ ಕ್ಯಾಮ್ರಾ ಏನಿದೆ ಇದು ನಿಮಗೆ 13 ಮೆಗಾಪಿಕ್ಸಲ್ f2.4 ಅಪರ್ಚರ್ ಜೊತೆಗೆ ಟೆಲಿಫೋಟೋ ಲೆನ್ಸ್ನ ಹೊಂದ್ಕೊಂಡಿದೆ. ಸೊ ಮೂರನೇದಾಗಿ ನಿಮಗೆ 8 ಮೆಗಾಪಿಕ್ಸಲ್ f2.2 ಅಪರ್ಚರ್ ಜೊತೆಗೆ ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ನ ಹೊಂದ್ಕೊಂಡಿದ್ದು
ನಾಲ್ಕನೇದಾಗಿ ಸ್ನೇಹಿತರೆ, ಇದರಲ್ಲಿ ನಿಮಗೆ 2 ಮೆಗಾ ಪಿಕ್ಸೆಲ್ ನಿಮಗೆ f2.4 ಅಪರ್ಚರ್ ಜೊತೆಗೆ ನಿಮಗೆ ಡೆಡಿಕೇಟೆಡ್ ಆಗಿ ನೀವು ಕೆಲವು ಮೈಕ್ರೋ ಶಾಟ್ಗಳನ್ನ ತೊಗೊಬೇಕು ಅಂತ ಇಷ್ಟಪಟ್ಟರೆ, ಸೊ ನಿಮಗೆ 2 ಮೆಗಾ ಪಿಕ್ಸೆಲ್ ಏನಿದೆ ಇದು ಮೈಕ್ರೋ ಲೆನ್ಸ್ ಆಗಿರುತ್ತೆ. ಸೊ ಇದರ ಮೂಲಕ ನೀವು ಮೈಕ್ರೋ ಶಾಟ್ಗಳನ್ನ ಅಂದರೆ ತುಂಬ ಹತ್ತಿರದ ಒಂದು ಶಾಟ್ಗಳನ್ನ ನೀವು ತುಂಬ ಕ್ಲಿಯರ್ ಮತ್ತು ಕ್ರಿಸ್ಪಿಯ ಒಂದು ಶಾಟ್ಗಳನ್ನ ನೀವು ತಗೊಬೋದು, ಮೈಕ್ರೋ ಶಾಟ್ಗಳನ್ನ. ಸೊ ಇದು ಈ ಒಂದು ಸ್ಮಾರ್ಟ್ಫೋನಿನ ಕೆಲವು ಕ್ಯಾಮ್ರಾ ಸ್ಪೆಸಿಫಿಕೇಷನ್ಸ್ ಆಗಿರುತ್ತೆ. ಸೊ ಇದರ ಲೆನ್ಸ್ಗಳು ಕೂಡ ನೋಡ್ಬೋದು. ಮೊದಲಾಗಿ ದೊಡ್ಡದಾದಂಥ ಲೆನ್ಸು, ಅದರ ಕೆಳಗಡೆ ಅದಕ್ಕಿಂತ ಸ್ವಲ್ಪ ಕಮ್ಮಿ, ಅದಕ್ಕಿಂತ ಕಮ್ಮಿ ಈ ರೀತಿಯ ಒಂದು ರೀತಿಯಲ್ಲಿ ಅದ್ದೂರಿಯಾದಂತಹ ಒಂದು ಲೆನ್ಸ್ನ ಈ ಇದರಲ್ಲಿ ಮಾಡಿದ್ದಾರೆ. ಸೊ ಇದರ ಮತ್ತೊಂದು ವಿಷಯ ನೀವು ನೋಡಬೇಕಂದ್ರೆ, ಇದರ ಲೆನ್ಸ್ಗಳೇನಿದೆ ತುಂಬ ಫ್ಲ್ಯಾಶ್ ಆಗಿದೆ, ಅಂದರೆ ಕಂಪ್ಲೀಟಾಗಿ ಇದು ತುಂಬ ಒಳಗಡೆ ಇದೆ. ಇದರಲ್ಲಿ ಯಾವುದೇ ರೀತಿಯ ಒಂದು ಮೌಂಟ್ ಇಲ್ಲ, ನೋಡ್ಬೋದು, ಮೌಂಟಿಗಿಂಟ್ ಏನೂ ಇಲ್ಲ. ಸೊ ಇದರ ಒಂದು ಗ್ಲಾಸ್ ಫಿನಿಷಿಂಗ್ ಏನಿದೆ, ಇದರ ಗ್ಲಾಸ್ ಫಿನಿಷಿಂಗ್ ಕಂಪ್ಲೀಟಾಗಿ ಲೆನ್ಸ್ ಮೇಲಿಂದ ಇದು ಗ್ಲಾಸ್ ಫಿನಿಷ್ ಆಗಿದೆ. ತುಂಬ ಅದ್ದೂರಿಯಾದಂಥ ಒಂದು ಕಟ್ನ, ಅಂದರೆ ನೀವು ಇದನ್ನು ನಾರ್ಮಲಾಗಿ ಇಟ್ಟರೂ ಕೂಡ ಸೊ ನಿಮಗೆ ಲೆನ್ಸ್ ಯಾವುದೇ ರೀತಿಯ ಒಂದು ತೊಂದರೆ ಆಗೋಲ್ಲ. ಬಟ್ ಆದರೂ ನಾನು ನಿಮ್ಗೆ ಸಜೆಸ್ಟ್ ಮಾಡ್ತೀನಿ, ಈ ಕೇಸ್ನ ಹಾಕೊಳ್ಳೋದ್ರಿಂದ ನಿಮ್ಮ ಈ ಒಂದು ಗ್ಲಾಸ್ ಫಿನಿಶ್ ಮತ್ತು ಈ ಒಂದು ಡಿಸೈನ್ಸ್ ಅಂದರೆ ತುಂಬ ಚೆನ್ನಾಗಿ ಕೂರುತ್ತೆ. ಸೊ ಇದು ಬ್ಯಾಕ್ ಸೈಡಿನ ಒಂದು ಕ್ಯಾಮ್ರಾ ಒಂದು ಮಾಹಿತಿ ಆಗಿರುತ್ತೆ. ಅದು ಬಿಟ್ಟು ನಿಮಗೆ ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ನಿಮಗೆ 12 LED ಫ್ಲ್ಯಾಶ್ ಲೈಟ್ ಕೊಡ್ತಾ ಇದ್ದಾರೆ. ಸೊ ಅದು ಬಿಟ್ಟು ಇದರ ಒಂದು ಫ್ರಂಟ್ ಸೈಡ್ ಮಾಹಿತಿ ಹೇಳಬೇಕಂದ್ರೆ ಸ್ನೇಹಿತರೆ, ಫ್ರಂಟಲ್ಲಿ ಸೊ ಇದು ಬ್ಯಾಕ್ ಸೈಡಿನ ಒಂದು ಕ್ಯಾಮ್ರಾ ಮಾಹಿತಿ ಆಗಿರುತ್ತೆ. ಸೊ ಬ್ಯಾಕ್ ಸೈಡಲ್ಲಿ ನೀವು ನೋಡ್ತಾ ಇದ್ದೀರಾ, ನಾನು ನಿಮ್ಮ ಮುಂದೆನೇ 1-2 ಇಮೇಜ್ಗಳನ್ನ ತೆಗೆದು ತೋರಿಸ್ತೀನಿ, ಇದು ಯಾವ ಥರ ಕಾಣಿಸ್ತಾ ಇದೆ ಅಂತ. ಇದು 1x ಅಲ್ಲಿ ತೆಗೆದಿರುವಂಥ ಒಂದು ಫೋಟೋ ಆಗಿರುತ್ತೆ ನೋಡಿ, 1x. ಅದನ್ನು ನಾನು 2x ಮಾಡ್ತೀನಿ, 2x, ಮತ್ತು ಇದನ್ನು 5x, ಇದು 5x ಆಗಿರುತ್ತೆ. ಅದು ಬಿಟ್ಟು ಮತ್ತೊಂದು ಇದೆ, ಇದು ಕಂಪ್ಲೀಟ್ ಆದಂಥ ಒಂದು 20x ಏನಾಗುತ್ತೆ, ಇದು ಕಂಪ್ಲೀಟ್ ಆದಂಥ ಒಂದು ವೈಡ್ ಆಗಿಬಿಡುತ್ತೆ. ಸೊ ವೈಡ್ ಆದಮೇಲೆ ನೀವು ಅದನ್ನು ಝೂಮ್ ಮಾಡಿ ತೊಗೊಬಹುದು. ಸೊ ಅದು ಬಿಟ್ಟು ನೀವು ನೋಡ್ಬೋದು, ಇಲ್ಲಿ ಸ್ನೇಹಿತರೆ ನಿಮಗೆ ಕೆಲವು ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ. ನಿಮಗೆ ಸ್ಲೋ ಮೋಷನ್ ಆಗಿರ್ಬೋದು, ಅಥವಾ ನಿಮಗೆ ನೈಟ್ ಮೋಡ್, ಪೋನೋರಮಾ, ಎಕ್ಸ್ಪರ್ಟ್ ಇವೆಲ್ಲ ಕೊಟ್ಟಿದ್ದಾರೆ. ಸೊ ಅದು ಬಿಟ್ಟು ನಾವು ಇಲ್ಲಿ ಸೆಟ್ಟಿಂಗ್ ಹೋಗೋಣ. ಸೆಟ್ಟಿಂಗಲ್ಲಿ ನೋಡಿದ್ರೆ ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿಯ ಒಂದು ರಿಶ್ಯೂ ಕೊಟ್ಟಿದ್ದಾರೆ, ಫೋಟೋ ರಿಶ್ಯೂ ಏನಿದೆ. ನಾನು ಇಲ್ಲಿ 48 ಮೆಗಾ ಪಿಕ್ಸೆಲ್ ಕೊಟ್ಟಿದ್ದೀನಿ. 48 ಮೆಗಾ ಪಿಕ್ಸೆಲಲ್ಲಿ ನೋಡೋಣ. ಇದರಲ್ಲಿ ಸಹ ಅದೇ ರೀತಿಯ ಒಂದು 5x ಬರ್ತಾ ಇದೆ. ಸೊ ಅದು ಬಿಟ್ಟು ಇದರ ಒಂದು ಫ್ರಂಟ್ ಕ್ಯಾಮ್ರಾ ಬಗ್ಗೆ ಹೇಳಬೇಕಂದ್ರೆ ಸ್ನೇಹಿತರೆ, ಫ್ರಂಟಲ್ಲಿ ಈ ಒಂದು ಸ್ಮಾರ್ಟ್ಫೋನಲ್ಲಿ ನಿಮಗೆ ಕೊಡ್ತಾ ಇದ್ದಾರೆ ಅದ್ದೂರಿಯಾದಂತಹ ಒಂದು ಸೆಲ್ಫಿ ಕ್ಯಾಮ್ರಾ ಕೊಡ್ತಾ ಇದ್ದಾರೆ. ಸೆಲ್ಫಿ ಕ್ಯಾಮ್ರಾ ಇಲ್ಲಪ್ಪ ಇದೆ ಅಂತ ನೀವು ಮುಂದರೆ ಸೊ ಇಲ್ಲಿ ನೋಡ್ತಾ ಇದ್ದೀರಾ. ಸೊ ಇದರಲ್ಲಿ ಸೆಲ್ಫಿ ಕ್ಯಾಮ್ರಾ ಇದೆ ಅಂತಂದರೆ ಇಲ್ಲಿ ನೋಡ್ತಾ ಇದ್ದೀರಾ, ಎಲ್ಲೂ ನಿಮಗೆ ನಾಚ್ ಇಲ್ಲ. ಸೊ ಎಲ್ಲಪ್ಪ ಇದೆ ನೀವೇ ನೋಡಿ. ಇದರ ಒಂದು ಸೆಲ್ಫಿ ಕ್ಯಾಮ್ರಾ ನೋಡಿದ್ರಲ್ಲ ನೋಡಿ, ಇದು ಇದರಲ್ಲಿರುವಂಥ ಒಂದು ಸೆಲ್ಫಿ ಕ್ಯಾಮ್ರಾ ಆಗಿರುತ್ತೆ. ಇದನ್ನು ಮೋಟರೈಸ್ ಕ್ಯಾಮ್ರಾ ಅಂತ ಕರೀತಾರೆ. ಸೊ ಇದು ಸೆಲ್ಫಿ ಕ್ಯಾಮ್ರಾ ಆಗಿರುತ್ತೆ. ಈ ರೀತಿಯ ನಿಮಗೆ ಮೋಟರೈಸ್ ಕ್ಯಾಮ್ರಾ ಈ ಒಂದು ಒಪ್ಪೋ ರೇನೋ, ಈಗಾಗಲೇ ಒಪ್ಪೋ ರೇನೋ ಮೊದಲ ಒಂದು ಸರಣಿಯಲ್ಲಿ ಸಹ ನೀವು ನೋಡಿದ್ರಿ, ಮತ್ತು ಇದು 2ನೇ ಸರಣಿ ಆಗಿರುತ್ತೆ. ಇದರಲ್ಲಿ ಸಹ ಅದೇ ರೀತಿಯ ಒಂದು ಮೋಟರೈಸ್ ಕ್ಯಾಮ್ರಾನ ಕೊಡ್ತಾ ಇದ್ದಾರೆ. ಸೊ ಇದು ನಿಮಗೆ 16 ಮೆಗಾ ಪಿಕ್ಸೆಲ್ f2.0 ಅಪರ್ಚರ್ ಜೊತೆಗೆ ನಿಮಗೆ ವೈಡ್ ಆ್ಯಂಗಲ್ ಲೆನ್ಸ್ನ ಈ ಒಂದು ಕ್ಯಾಮ್ರಾ ಹೊಂದ್ಕೊಂಡಿದೆ. ಸೊ ಇದರ ಒಂದು ಫ್ರಂಟ್ ಕ್ಯಾಮ್ರಾ ಸಹ ನೀವು ನೋಡ್ಬೋದು, ತುಂಬ ಅದ್ದೂರಿಯಾದಂಥ ಒಂದು ಕ್ಲಾರಿಟಿ ಜೊತೆಗೆ ಈ ಒಂದು ಫ್ರಂಟ್ ಕ್ಯಾಮ್ರಾ ಬರುತ್ತೆ. ಇದು ಸಹ ತುಂಬ ಚೆನ್ನಾಗಿದೆ, ಯಾವುದೇ ರೀತಿಯ ಒಂದು ತೊಂದರೆ ಇಲ್ಲ. ಸೊ ಫ್ರಂಟ್ ಕ್ಯಾಮ್ರಾ ನೋಡ್ಬೋದು ನೀವು. ಸೊ ಫ್ರಂಟ್ ಕ್ಯಾಮ್ರಾನ ನಾನು ತೆಗೆದಿದ್ದೀನಿ, ನೋಡ್ತಾ ಇರ್ಬೋದು. ನಾವು ಫ್ರಂಟ್ ಕ್ಯಾಮ್ರಕ್ಕೆ ಹೋಗೋಣ. ವೀಡಿಯೋ ಆನ್ ಆಗಿಬಿಟ್ಟೈತೆ. ನಾವು ಕ್ಯಾಮ್ರಕ್ಕೆ ಹೋಗೋಣ. ಕ್ಯಾಮ್ರಕ್ಕೆ ಹೋಗ್ಬಿಟ್ಟು ನಾನು ಆನ್ ಮಾಡ್ತೀನಿ. ಸೊ ನೋಡ್ಬೋದು, ಕ್ಯಾಮ್ರಾ ಕೂಡ ತುಂಬ ಅದ್ದೂರಿಯಾಗಿದೆ ಸ್ನೇಹಿತರೆ, ಯಾವುದೇ ರೀತಿ ಒಂದು ತೊಂದರೆ ಇಲ್ಲ. ತುಂಬ ಚೆನ್ನಾಗಿದೆ, ತುಂಬ ಫುಲ್ ಕ್ಲಿಯರ್ ಮತ್ತು ತುಂಬ ಅದ್ದೂರಿಯಾದಂಥ ಒಂದು ಕ್ಲಾರಿಟಿಯನ್ನು ಕೊಡುತ್ತೆ. ತುಂಬ ಚೆನ್ನಾಗಿದೆ. ಅದು ಬಿಟ್ಟು ನಾವು ಹಲವಾರು ರೀತಿಯ ಒಂದು ವಿಡಿಯೋ ಅಥವಾ ಇಮೇಜ್ಗಳನ್ನ ಸಹ ನಾವು ಈಗಾಗಲೇ ತೆಗೆದಿದ್ದೀವಿ. ಸೊ ನೀವು ನೋಡ್ಬೋದು. ಸೊ ಇವೆಲ್ಲ ಸ್ನೇಹಿತರೆ ನಾವು ಮೈಕ್ರೋ ಶಾಟ್ ತೆಗೆದಿರೋದು. ಮೈಕ್ರೋ ಶಾಟ್ ನೋಡ್ಬೋದು ಯಾವ ರೀತಿಯ ಒಂದು ಕ್ಲಾರಿಟಿ ಕೊಡ್ತಾ ಇದೆ ಅಂತಂದರೆ, ತುಂಬ ಯಾವುದೇ ರೀತಿಯ ಒಂದು ತುಂಬ ಸೂಕ್ಷ್ಮವಾಗಿ ನೀವು ಇಮೇಜ್ಗಳನ್ನ ನೀವು ಕ್ಯಾಪ್ಚರ್ ಮಾಡ್ಕೊಬೋದು, ನೋಡ್ಬೋದು. ಈಗ ನನ್ನ ಮುಂದೆ ಇರುವಂಥ ಒಂದು ಇಮೇಜ್ ಆಗಿರುತ್ತೆ, ತುಂಬ ಅದ್ದೂರಿಯಾದಂಥ ಒಂದು ಕ್ಲಾರಿಟಿಯನ್ನು ಈ ಒಂದು ಇಮೇಜ್ ಕೊಡ್ತಾ ಇದೆ. ಸೊ ಸೆಲ್ಫಿ ಬಗ್ಗೆ ಹೇಳಬೇಕಂದ್ರೆ ಸ್ನೇಹಿತರೆ, ಸೆಲ್ಫಿ ಕೂಡ ನೀವು ನೋಡ್ಬೋದು, ತುಂಬ ಅದ್ದೂರಿಯಾಗಿ ಸೆಲ್ಫಿ ಕೂಡ ಬರ್ತಾ ಇದೆ, ಯಾವುದೇ ರೀತಿಯ ಒಂದು ತೊಂದರೆ ಇಲ್ಲ. ಸೊ ಇದು ಫ್ರಂಟ್ ಮತ್ತು ಬ್ಯಾಕ್ ಕ್ಯಾಮ್ರಾದ ಒಂದು ಮಾಹಿತಿ ಆಗಿರುತ್ತೆ ಸ್ನೇಹಿತರೆ. ಕ್ಯಾಮ್ರಾ ಪ್ರಕಾರ ಹೇಳಬೇಕಾದ್ರೆ ತುಂಬ ಅದ್ದೂರಿಯಾದಂಥ ಒಂದು ಕ್ಯಾಮ್ರಾ ಫೋನ್ನ ಒಪ್ಪೋ ರೆನೋ ಅವರು ಬಿಡುಗಡೆ ಮಾಡಿದ್ದಾರೆ. ಸೊ ಅದು ಬಿಟ್ಟು ಇದರ ಒಂದು ಕೆಲವು ಇದರ ಒಂದು ಫಿಸಿಕಲ್ ಓವರ್ವ್ಯೂ ಕೊಡಬೇಕಂತಂದರೆ ಇಲ್ಲಿ ನೋಡ್ಬೋದು. ಇಲ್ಲಿ ನಿಮಗೆ ಮೊದಲಾಗಿ ನಿಮಗೆ ನೆಟ್ವರ್ಕ್ ಆ್ಯಂಟಿನಾ ಕೊಡ್ತಾ ಇದ್ದಾರೆ.
ಅದು ಬಿಟ್ಟು ನಿಮಗೆ ಸ್ಪೀಕರ್ ಗ್ರಿಲ್ ಕೊಡ್ತಾ ಇದ್ದಾರೆ. ಇಲ್ಲಿ ನಿಮಗೆ ಟೈಪ್ ಸಿ ಪೋರ್ಟ್ ಕೊಡ್ತಾ ಇದ್ದಾರೆ, ಆಡಿಯೋ ಮೈಕ್ ಕೊಡ್ತಾ ಇದ್ದಾರೆ, 3.5mm ಆಡಿಯೋ ಜಾಕ್ ಕೊಡ್ತಾ ಇದ್ದಾರೆ. ಸೊ ಅದು ಬಿಟ್ಟು ಈ ಕಡೆ ಬಂದರೆ ಇಲ್ಲಿ ನಿಮಗೆ ನೋಡ್ತಾ ಇದ್ದೀರಾ, ಇಲ್ಲಿ ನಿಮಗೆ ವಾಲ್ಯೂಮ್ ರಾಕರ್ ಕೊಡ್ತಾ ಇದ್ದಾರೆ ಈ ಸೈಡಲ್ಲಿ ನಿಮ್ಮ ಎಡಭಾಗಕ್ಕೆ. ಸೊ ಅದು ಬಿಟ್ಟು ನಾವು ಮೇಲ್ ಸೈಡಿಗೆ ಬಂದರೆ ಇಲ್ಲಿ ನಿಮಗೆ ನಾಯ್ಸ್ ಕ್ಯಾನ್ಸಲೇಷನ್ ಸೆನ್ಸರ್ ಕೊಡ್ತಾ ಇದ್ದಾರೆ, ಮತ್ತು ಇಲ್ಲಿ ನಿಮಗೆ ಒಂದು ಸೆಲ್ಫಿ ಫ್ರಂಟ್ ಕ್ಯಾಮ್ರಾ ಕೊಡ್ತಾ ಇದ್ದಾರೆ. ಸೊ ಅದು ಬಿಟ್ಟು ಈ ಸೈಡಲ್ಲಿ ಸಹ ನಿಮಗೆ ನೆಟ್ವರ್ಕ್ ಆ್ಯಂಟಿನಾ ಕೊಡ್ತಾ ಇದ್ದಾರೆ, ಇಲ್ಲಿ ಸಿಮ್ ಟ್ರೈ ಕೊಟ್ಟಿದ್ದಾರೆ, ಮತ್ತು ಇಲ್ಲಿ ನೀವು ನೋಡ್ಬೋದು ಇಲ್ಲಿ ನಿಮಗೆ ಆನ್ ಆಫ್ ಬಟನ್ ಕೊಡ್ತಾ ಇದ್ದಾರೆ. ಸೊ ಇದರಲ್ಲಿ ನಿಮಗೆ ಒಂದು ಗ್ರೀನ್ ಒಂದು ಟೆಕ್ಸ್ಚರ್ ಕೂಡ ಇದಾಗಿದೆ. ಸೊ ಇದು ಒಂದು ಫ್ಲ್ಯಾಗ್ಶಿಪ್ ಅಂದರೆ ಒಂದು ರೀತಿಯ ಒಂದು ಪ್ರೀಮಿಯಂ ಫೋನ್ಗಳಿಗೆ ಈ ಥರ ರೀತಿಯ ಒಂದು ಸಣ್ಣ ಸಣ್ಣ ಒಂದು ಕಲರ್ ವೈಬ್ರೆಂಟ್ಗಳೇನಿದೆ ತುಂಬ ಅದ್ದೂರಿಯಾಗಿ ಇದು ಒಂದು ಲುಕ್ ಕೊಡುತ್ತೆ, ತುಂಬ ಗ್ರೇಟ್ ಅನಿಸುತ್ತೆ. ಒಂದು ರೀತಿಯಲ್ಲಿ ತುಂಬ ಚೆನ್ನಾಗಿರುವಂತಹ ಒಂದು ಬೆಸ್ಟ್ ಲುಕ್ನ ಈ ಒಂದು ಕೆಲವು ಚಿಕ್ಕ ಒಂದು ಗೆಸ್ಟ್ ಇದು ಟೆಕ್ಸ್ಚರ್ಗಳೇನಿದೆ ಸೊ ತುಂಬ ಅದ್ಭುತವಾಗಿ ಇದು ಕಾಣಿಸಲು ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಇದು ಈ ಒಂದು ಸ್ಮಾರ್ಟ್ಫೋನಿನ ಕೆಲವು ಹೈಲೈಟ್ ಸ್ಪೆಸಿಫಿಕೇಷನ್ ಮತ್ತು ಈ ಥರ ಒಂದು ಅನ್ಬಾಕ್ಸಿಂಗ್ ವಿಡಿಯೋ ಆಗಿರುತ್ತೆ. ಕೊನೆಯದಾಗಿ ಹೇಳ್ಬೇಕಂದ್ರೆ ಸ್ನೇಹಿತರೆ, ಈ ಒಂದು ಸ್ಮಾರ್ಟ್ಫೋನ್ ಏನಿದೆ ಇದು ನಿಮಗೆ ಇನ್ ಡಿಸ್ಪ್ಲೇ ಒಂದು ಫಿಂಗರ್ ಪ್ರಿಂಟ್ ಸೆನ್ಸರ್ ಹೊಂದ್ಕೊಂಡಿದೆ. ಅದು ಬಿಟ್ಟು ಇದರಲ್ಲಿ ನಿಮಗೆ 4000 mAh ಒಂದು ಬ್ಯಾಟ್ರಿ ಹೊಂದ್ಕೊಂಡಿದೆ. ಸೊ ಇದು 5G ಫೋನ್ ಅಲ್ಲ, ಇದು ನಾರ್ಮಲ್ 4G ಫೋನ್ ಸಪೋರ್ಟ್ ಮಾಡುತ್ತೆ ಮತ್ತು 12V ಸಪೋರ್ಟ್ ಮಾಡುತ್ತೆ, ಸರಿನಾ? ಸೊ ನಿಮ್ಗೆ ಬೇರೆ ಯಾವುದೇ ರೀತಿಯ ಒಂದು ಮಾಹಿತಿ ನೀವು ಕೇಳಬೇಕು ಅಂತ ಇಷ್ಟಪಟ್ಟರೆ ನೀವು ನನ್ನ ಕಮೆಂಟ್ ಮಾಡಿ ಕೇಳ್ಬೋದು. ಸೊ ಇದು ಈ ಒಂದು ಸ್ಮಾರ್ಟ್ಫೋನಿನ ಒಂದು ಅನ್ಬಾಕ್ಸಿಂಗ್ ಮತ್ತು ಇದರ ಒಂದು ಫಸ್ಟ್ ಲುಕ್ ಆಗಿರುತ್ತೆ. ಸೊ ಇದನ್ನು ರಿವ್ಯೂ ಮಾಡುವಾಗ ಇದರ ಒಂದು ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನು ನಾನು ತಂದುಕೊಡ್ತೀನಿ. ಸೊ ಅಲ್ಲಿವರೆಗೂ ಸ್ನೇಹಿತರೆ, ಇದೇ ರೀತಿಯ ಒಂದು ವೀಡಿಯೋಗಳಿಗೋಸ್ಕರ ನೀವು ಡಿಜಿಟ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೀವು ಫಾಲೋ ಮಾಡ್ತಾಯಿರಿ. ಯಾವುದೇ ರೀತಿಯ ಒಂದು ಟೆಕ್ನಾಲಜಿ ಬೇಸ್ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂತ ಇಷ್ಟಪಟ್ಟರೆ ನೀವು ನನ್ನ ಕಮೆಂಟ್ ಮಾಡ್ಬೋದು. ನಾನು ಅದರ ಸಂಪೂರ್ಣವಾದಂಥ ಮಾಹಿತಿಯನ್ನು ನಿಮ್ಮವರೆಗೂ ತರಲು ಪ್ರಯತ್ನಿಸ್ತೀನಿ. ಸೊ ಮುಂದಿನ ವೀಡಿಯೋಗಾಗಿ ಕಾಯ್ತೀರಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದ.